ಅದು ರಾಜ್ಯದ ಬೊಕ್ಕಸಕ್ಕೆ ಅತಿ ಹೆಚ್ಚು ಆದಾಯ ತಂದುಕೊಡೋ ಮೂಲ. ಒಂದು ದಿನವೂ ತಪ್ಪದೆ ವ್ಯಾಪಾರ ವ್ಯವಹಾರ ಮಾಡ್ತಿರೋ ಆ ಅಂಗಡಿಗಳನ್ನೇ ಈಗ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ನವೆಂಬರ್ 20ರಂದು ರಾಜ್ಯಾದ್ಯಂತ ಬಾರ್ಗಳು ಬಂದ್. ಬೇಡಿಕೆ ಈಡೇರಿಕೆಗೆ ಮದ್ಯ ಮಾರಾಟಗಾರರ ಸಂಘ ಪಟ್ಟು. ಯಾವುದೇ ಬಂದಾದ್ರೂ ಏನೇ ಬಂದಾದ್ರೂ ಎಣ್ಣೆ ಅಂಗಡಿಗಳು ಮಾತ್ರ ಬಂದ್ ಆಗ್ತಿರ್ಲಿಲ್ಲ. ಆದ್ರೆ ಈಗ ಮಾಲೀಕರೇ ಬಾರ್ ಬಂದ್ಗೆ ಮುಂದಾಗಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿನ ಭ್ರಷ್ಟಾಚಾರದ ವಿರುದ್ಧ ಮದ್ಯ ಮಾರಾಟಗಾರರು ರೊಚ್ಚಿಗೆದ್ದಿದ್ದಾರೆ. ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಸಚಿವ ತಿಮ್ಮಾಪುರ್ ಬದಲಾಯಿಸಿ ಎಂದು ಆಗ್ರಹಿಸಿ ನವೆಂಬರ್ 20ರಂದು ರಾಜ್ಯಾದ್ಯಂತ ಎಲ್ಲ ಲಿಕ್ಕರ್ ಶಾಪ್ಗಳು ಬಂದ್ ಆಗಲಿವೆ. ಅಂದು ಕೇವಲ ಎಂಎಸ್ಐಎಲ್ಗಳು ಮಾತ್ರ ಓಪನ್ ಇರಲಿವೆ. ಪ್ರತಿಯೊಂದಕ್ಕೂ ಲಂಚ ಕೊಡಲು ಮದ್ಯದ ಅಂಗಡಿಯವರು ಪರದಾಡ್ತಿದ್ದಾರೆ ಅಂತ ಮದ್ಯ ಮಾರಾಟಗಾರರ ಸಂಘದ ಅಧ್ಯಕ್ಷ ಗುರುಸ್ವಾಮಿ ಕಿಡಿಕಾರಿದ್ದಾರೆ. ನಾಯಿ ಕೊಡೆಗಳ ತರ ಲೈಸೆನ್ಸ್ಗಳು ಉತ್ಪತ್ತಿ ಆಗ್ತಾ ಇದ್ದಾವೆ ಸರ್. ಕೆಲವರು ಗೊತ್ತಿದ್ದು ಬರ್ತಾ ಇದ್ದಾರೆ, ಕೆಲವರು ಗೊತ್ತಿಲ್ಲದವರು ಬರ್ತಾ ಇದ್ದಾರೆ ಈ ಟ್ರೇಡ್ಗೆ ಸರ್. ಕಾನೂನು ಏನು ಹೇಳ್ತದೆ, ಎಲ್ಲಿ ಅಂಗಡಿಗಳಿಲ್ಲ ಅಲ್ಲಿ ಮಾಡಿ ಅಂತ ಹೇಳ್ತಾರೆ. ಇವ್ರು ಹಂಗೆ ಮಾಡ್ತಾ ಇಲ್ಲ. ಎಲ್ಲಿ ಚೆನ್ನಾಗಿ ಬಿಸ್ನೆಸ್ ಬರ್ತದೆ ಆ ಪಕ್ಕದಲ್ಲಿ ಒಂದು CL7 ಕಟ್ಟೋದು, ಅದೊಂದು ಲೈಸೆನ್ಸ್ ಅಂತ ಮಾಡೋದು. ಅದನ್ನ ಪ್ಯಾಕೇಜ್ ರೀತಿ ಮಾಡಿಬಿಟ್ಟಿದ್ದಾರೆ ಸರ್. ಅದರಿಂದನೇ ಇವತ್ತು ಲಂಚ ಜಾಸ್ತಿ ಆಗಿರೋದು. ಸಿಬ್ಬಂದಿಗೆ 108 ಸಮಸ್ಯೆ. ಶನಿವಾರದಿಂದ ಆಂಬ್ಯುಲೆನ್ಸ್ ಸೇವೆ ಬಂದ್. ಸರ್ಕಾರ ಅದ್ಯಾವಾಗ ಉಚಿತ ಆಂಬ್ಯುಲೆನ್ಸ್ ಸೇವೆಗೆ 108 ಅಂತ ಹೆಸರಿಡ್ತೋ ಏನೋ, ಆಂಬ್ಯುಲೆನ್ಸ್ ಸಿಬ್ಬಂದಿಗೆ 108 ಸಮಸ್ಯೆಗಳೇ ಕಾಡ್ತಿವೆ. ಕಳೆದ 3 ತಿಂಗಳಿನಿಂದ ಸಿಬ್ಬಂದಿಗೆ ಸಂಬಳವಾಗಿರಲಿಲ್ಲ. ಹೀಗಾಗಿ ಶನಿವಾರದಿಂದ ಆಂಬ್ಯುಲೆನ್ಸ್ ಸೇವೆ ಸ್ಥಗಿತಗೊಳಿಸಲು ಚಾಲಕರು ನಿರ್ಧರಿಸಿದ್ದಾರೆ. ಪ್ರತಿಭಟನೆಯ ಕೂಗು ಕೇಳ್ತಿದ್ದಂತೆ ದಿಢೀರಂತ 2 ತಿಂಗಳ ಸಂಬಳವನ್ನ EMR ಏಜೆನ್ಸಿ ರಿಲೀಸ್ ಮಾಡಿದೆ. 1 ತಿಂಗಳ ಸಂಬಳ ಬಾಕಿ ಇದ್ದು ಶನಿವಾರದೊಳಗೆ ವೇತನ ನೀಡದಿದ್ರೆ ಸೇವೆಗೆ ಗೈರಾಗಲು ನೌಕರರು ನಿರ್ಧರಿಸಿದ್ದಾರೆ. ಇನ್ನು EMR ಏಜೆನ್ಸಿ ಜೊತೆ ಮಾತನಾಡಿರುವುದಾಗಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಏಜೆನ್ಸಿಯವ್ರ ಜೊತೆ ನಾವು ನಮ್ಮ ಕಡೆಯಿಂದಲೂ ಕೂಡ ಮಾತನಾಡಿದ್ದಾರೆ. ಅವ್ರ ಜೊತೆ ಏನು ಅವರಲ್ಲಿರುವಂಥ ಮಧ್ಯದಲ್ಲಿರುವಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನಾವು ಸರಿಪಡಿಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಅದನ್ನು ವಾಚ್ ಮಾಡ್ತಾ ಇದ್ದೀವಿ. ಮತ್ತು 108 ಏಜೆನ್ಸಿ ಯಾರಿದ್ದಾರೆ ಅವ್ರ ಜೊತೆನೂ ಕೂಡ ನಾವು ಚರ್ಚೆಯಲ್ಲಿದ್ದೀವಿ. ಸಮಸ್ಯೆ ಆಗದೇ ಇರೋ ರೀತಿ ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸದ್ಯ 108 ಆಂಬ್ಯುಲೆನ್ಸ್ನಲ್ಲಿ ರಾಜ್ಯಾದ್ಯಂತ 3700 ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದು ಸೇವೆ ಬಂದ್ ಆದ್ರೆ ರೋಗಿಗಳು ಪರದಾಟ ನಡೆಸಬೇಕಿದೆ. ಈಗಲಾದರೂ ಎಚ್ಚೆತ್ತು ಬಾಕಿ ವೇತನ ಪಾವತಿಸಬೇಕಿದೆ. ವಿನಯ್ ಮತ್ತು ವಿನಾಯಕ್, TV9 ಬೆಂಗಳೂರು.